ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯುರೋಪ್ ಸೇರಿದ ಹಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗೋ ಭಾರತೀಯ ವಿದ್ಯಾರ್ಥಿಗಳಿಗಾಗೋ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅಲ್ಲಿ ಬಾಂಗ್ಲಾದೇಶಿಗಳು, ಪಾಕಿಸ್ತಾನಿಗಳು ಅಥವಾ ಏಷ್ಯಾದ ಮತ್ಯಾವುದೇ ದೇಶದಿಂದ ಬಂದ ಜನ ಮಾಡೋ ಹರಕತ್ತುಗಳು ಭಾರತೀಯರ ತಲೆಗೆ ಸುತ್ತಕೊಳ್ಳುತ್ತವೆ. ಅಲ್ಲಿ ಪಾಕಿಸ್ತಾನಿ ಯಾರು, ಭಾರತೀಯ ಯಾರು, ಬಾಂಗ್ಲಾದೇಶಿ ಯಾರು ಅನ್ನೋದನ್ನು ವಿದೇಶಿ ಜನ ಗುರುತಿಸೋದಕ್ಕೆ ಹೋಗೋದಿಲ್ಲ. ಅವರಿಗೆ ಈ ಮೂರೂ ದೇಶಗಳಿಂದ ಬಂದವರು ಹೆಚ್ಚು ಕಡಿಮೆ ಒಂದೇ ಥರ ಕಾಣ್ತಾರೆ. ಪಾಕಿಸ್ತಾನಿಗಳನ್ನು ಕೂಡ ಅವರು ಇಂಡಿಯನ್ಸ್ ಅಂತಲೇ ಭಾವಿಸ್ತಾರೆ. ಅವ್ರ ಹಣೆ ಮೇಲೆ ಬೋರ್ಡ್ ಇರೋದಿಲ್ಲ ನೋಡಿ. ಹೀಗಾಗಿ ಅವರು ಏನೇ ಮಾಡಿದರೂ ಅದರ ಫಲವನ್ನು ಭಾರತೀಯರು ಅನುಭವಿಸಬೇಕಾಗತ್ತೆ. ಒಳ್ಳೆಯದಂತೂ ಅವರು ಮಾಡೋದಿಲ್ಲ. ಅವರು ಪಾಪದ ಫಲನ ಇವರು ಹೊರೋದು ತಪ್ಪೋದಿಲ್ಲ. ಈಗ ಅಂಥದ್ದೇ ಒಂದು ಘಟನೆ ಕಿರ್ಗಿಸ್ತಾನದಲ್ಲಿ ಆಗ್ತಾ ಇದೆ. ಅಲ್ಲಿನ ಕಾಲೇಜುಗಳಲ್ಲಿ ಸ್ಥಳೀಯರು ಹಾಗೂ ವಿದೇಶಿ ವಿದ್ಯಾರ್ಥಿಗಳ ನಡುವೆ ಉಂಟಾಗಿರುವ ಸಂಘರ್ಷ ಸುಮಾರು 14,000 ಭಾರತೀಯ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅಂಧಕಾರಕ್ಕೆ ತಳ್ತಾ ಇದೆ. ಹಾಗಾದರೆ ಆಗಿರೋದೇನು? ಯಾವ ದೇಶದ ವಿದ್ಯಾರ್ಥಿಗಳಲ್ಲಿ ಏನು ಮಾಡಿದ್ದಾರೆ? ಸ್ಥಳೀಯರು ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ? ಇಷ್ಟಕ್ಕೂ ನಮ್ಮ ವಿದ್ಯಾರ್ಥಿಗಳು ತೀರಾ ಕಿರ್ಗಿಸ್ತಾನದಂಥ ದೇಶಕ್ಕೆ ಯಾಕೆ ಹೋಗ್ತಾರೆ? ಬನ್ನಿ ನೋಡೋಣ. ಗೆಳೆಯರೆ, ನಮ್ಮ ಕಾಲೇಜುಗಳಲ್ಲಿ ಲೋಕಲ್ಲು, ಗ್ರಾಮೀಣ ಭಾಗದವರು ಅಂತ ಒಂದಷ್ಟು ಜಗಳಗಳು, ಗಲಾಟೆಗಳು ನಡೀತಾ ಇರ್ತವೆ. ಈಗ ಅದೆಲ್ಲ ಕಡಿಮೆ ಆಗಿರಬೇಕು. ಆದರೆ ನಮ್ಮ ಕಾಲದಲ್ಲಿ ಇವೆಲ್ಲ ರೆಗ್ಯುಲರ್ ಆಗಿ ನಡೀತಾ ಇದ್ದ ಗಲಾಟೆಗಳಾಗಿದ್ದವು. ಅಸಹನೆ, ಅಸಹಿಷ್ಣುತೆ ಅನ್ನೋದು ಮನುಷ್ಯ ಪ್ರಾಣಿಯ ಸಹಜ ಗುಣ. ನಾವು ಬೇರೆಯವರನ್ನು ಅಷ್ಟು ಸಲೀಸಾಗಿ ಒಪ್ಪೋದಿಲ್ಲ. ಅಂಥದ್ರಲ್ಲಿ ಬೇರೆ ದೇಶದಿಂದ ಬಂದವರು ನಮ್ಮಲ್ಲಿದ್ದಾರೆ ಅಂದರೆ ಅವ್ರನ್ನ ಒಪ್ಕೋತೀವಾ? ಅದರಲ್ಲೂ ಪಶ್ಚಿಮದ ದೇಶಗಳಲ್ಲಿ ಅವರಿಗೆ ಸ್ವಲ್ಪ ರೇಸಿಸಮ್ನ ಹುಚ್ಚು ಬೇರೆ, ಶ್ರೇಷ್ಠತೆಯ ರೋಗ ಅದು ಬೇರೆ ಅವ್ರನ್ನ ಕಾಡ್ತಾ ಇರುತ್ತೆ. ಅಂಥ ಕಡೆ ಸಮಸ್ಯೆಗಳು ಸ್ವಲ್ಪ ಹೆಚ್ಚೇ ಇರುತ್ತವೆ. ಈಗ ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಅಂತ ನಾನಾ ದೇಶಗಳಿಗೆ ಹೋಗ್ತಿದ್ದಾರಲ್ಲ ವಿದ್ಯಾರ್ಥಿಗಳು, ಅವರಲ್ಲಿ ಅನುಭವಿಸ್ತಾ ಇರೋದು ಇದೇ ಥರದ ಅಸಹನೆಯ ಸಮಸ್ಯೆಯನ್ನು. ಅಲ್ಲ, ನಮ್ಮಲ್ಲೇ ಎಷ್ಟು ಒಳ್ಳೊಳ್ಳೆ ಕಾಲೇಜುಗಳಿವೆ. ಭಾರತ ಅಂದ್ರೇನು, ವಿಶ್ವಗುರು ಅಲ್ವೇ? ನಮ್ಮ ಕಾಲೇಜುಗಳಲ್ಲಿ ಕಲಿಯೋದು ಬಿಟ್ಟು ಇವರು ವಿದೇಶಗಳಿಗೆ ಯಾಕೆ ಹೋಗಬೇಕು, ಸಮಸ್ಯೆ ಯಾಕೆ ಮಾಡ್ಕೋಬೇಕು ಅಂತ ನಿಮಗೇನಾದರೂ ಅನ್ನಿಸ್ಬಿಟ್ರೆ ನಿಮಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಗೊತ್ತಿಲ್ಲ ಅಂತಲೇ ಅರ್ಥ. ಗೆಳೆಯರೆ, ಇವತ್ತು ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೋಬೇಕು ಅಂದರೆ ಭಾರತದಲ್ಲಿ ಎಷ್ಟು ತಲೆನೋವಾಗುತ್ತೆ ಗೊತ್ತಾ? ನೀಟ್ ಪರೀಕ್ಷೆ ಬರೀಬೇಕು, ಅಲ್ಲಿ ರ್ಯಾಂಕ್ ಬಂದರೆ ಸರ್ಕಾರಿ ಸೀಟು, ಇಲ್ಲ ಅಂದರೆ ಕೋಟಿ ಡೊನೇಷನ್ ಸುರಿಬೇಕು. ಸಾಮಾನ್ಯರಿಗೆ ಇಟ್ಕೋ ಕೋರ್ಸೇ ಅಲ್ಲ ಅದು ಅನ್ನೋ ಥರದ ಪರಿಸ್ಥಿತಿ ನಮ್ಮಲ್ಲಿದೆ. ನಾನು ವೈದ್ಯನೇ ಆಗಬೇಕು ಅಂತ ನಿರ್ಧಾರ ಮಾಡಿದ ಮಕ್ಕಳು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಭಾರತದಲ್ಲಿ ಡಾಕ್ಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಮೆಡಿಕಲ್ ಶಿಕ್ಷಣ ಅನ್ನೋದು ತುಂಬಾ ದುಬಾರಿ ಆಗೋದಕ್ಕೆ ನಾನಾ ಕಾರಣಗಳಿವೆ. ನಮ್ಮ ಸರ್ಕಾರಗಳ ಕೆಲ ಪಾಲಿಸಿಗಳು ಕೂಡ ಮೆಡಿಕಲ್ ಸೀಟು ಅನ್ನೋದನ್ನು ನಮ್ಮಲ್ಲಿ ಮಾಫಿಯಾ ಥರ ಮಾಡಿಟ್ಟಿದೆ. ಹೀಗಾಗಿ ಮಧ್ಯಮ ವರ್ಗದ ಮಕ್ಕಳು ತಮ್ಮ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ವಿದೇಶಗಳಲ್ಲಿನ ಮೆಡಿಕಲ್ ಕಾಲೇಜುಗಳ ಕಡೆ ಮುಖ ಮಾಡ್ತಾರೆ. ಭಾರತದಲ್ಲಿ 1 ವರ್ಷ ಮೆಡಿಸಿನ್ ಕಲಿಯೋದಕ್ಕಾಗೋ ಖರ್ಚಿನ ಅರ್ಧ ಭಾಗದಷ್ಟು ಹಣದಲ್ಲಿ ಯುಕ್ರೇನ್, ಕಿರ್ಗಿಸ್ತಾನದಂಥ ದೇಶಗಳಲ್ಲಿ 5 ವರ್ಷ ಮೆಡಿಕಲ್ ಓದಿ ಬಂದುಬಿಡಬಹುದು. ಒಂದಷ್ಟು ದೇಶಗಳಲ್ಲಿ ವಿದ್ಯಾಭ್ಯಾಸ ಮುಗಿದ ನಂತರ ಅಲ್ಲೇ ಪ್ರಾಕ್ಟೀಸ್ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಭಾರತದಲ್ಲಿ ಮೆಡಿಕಲ್ ಸೀಟ್ ಖರೀದಿ ಮಾಡೋ ಶಕ್ತಿ ಇಲ್ಲದ ಹುಡುಗರು ವಿದೇಶಗಳಿಗೆ ಹೋಗ್ತಾರೆ. ಇನ್ನು ಹೀಗೆ ಜಗತ್ತಿನ ನಾನಾ ದೇಶಗಳಿಂದ ಬರೋ ವಿದ್ಯಾರ್ಥಿಗಳಿಂದ ಆ ದೇಶಗಳು ಸಾಕಷ್ಟು ಲಾಭನೂ ಮಾಡ್ಕೋತಾ ಇವೆ. ಈಗ ಕೆನಡಾ ಇದೆ ನೋಡಿ, ಅಲ್ಲಿನ ಯೂನಿವರ್ಸಿಟಿಗಳು ನಡೀತಾ ಇರೋದೇ ಭಾರತದ ಮೂಲದ ವಿದ್ಯಾರ್ಥಿಗಳಿಂದ. ನಮ್ಮ ಹುಡುಗರು ಆ ದೇಶಗಳಿಗೆ ಕೋಟ್ಯಂತರ ರೂಪಾಯಿ ಹಣ ಕೊಡ್ತಾರೆ. ಆದರೂ ಕೂಡ ಕೆಲವೊಮ್ಮೆ ಅಲ್ಲಿನ ಸ್ಥಳೀಯರು ವಿದೇಶಿ ವಿದ್ಯಾರ್ಥಿಗಳನ್ನು ಸಹಿಸಿಕೊಳ್ಳೋದಿಲ್ಲ. ಈಗ ಕಿರ್ಗಿಸ್ತಾನದಲ್ಲಿ ಆಗಿರೋದು ಕೂಡ ಇದೇ ಥರದ ಸಮಸ್ಯೆ. ಅಲ್ಲಿ ಪಾಕಿಸ್ತಾನದಿಂದ, ಈಜಿಪ್ಟ್ನಿಂದ, ಇನ್ನಿತರ ದೇಶಗಳಿಂದ ಬಂದ ವಿದ್ಯಾರ್ಥಿಗಳು ಸೃಷ್ಟಿ ಮಾಡಿದ ಸಮಸ್ಯೆಗೆ ಭಾರತೀಯ ವಿದ್ಯಾರ್ಥಿಗಳು ತಲೆ ಕೊಡಬೇಕಾಗಿ ಬರ್ತಾ ಇದೆ. ಗೆಳೆಯರೆ, ಕಿರ್ಗಿಸ್ತಾನ ಅಂದರೆ ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಧ್ಯ ಏಷ್ಯಾದ ಲ್ಯಾಂಡ್ ಲಾಕ್ ದೇಶ ಈ ಕಿರ್ಗಿಸ್ತಾನ. 1990ಕ್ಕೂ ಮೊದಲು ಇದು ಸೋವಿಯತ್ ಯೂನಿಯನ್ನ ಭಾಗ ಆಗಿತ್ತು. ಆದರೆ ಸೋವಿಯತ್ ಯೂನಿಯನ್ ಒಡೆದು ಹೋದ ನಂತರ ಈ ಕಿರ್ಗಿಸ್ತಾನ ಕೂಡ ಸೋವಿಯತ್ನಿಂದ ಹೊರಬಂತು. 1991 ಡಿಸೆಂಬರ್ 26ನೇ ತಾರೀಕು ಇದು ಪ್ರತ್ಯೇಕ ದೇಶದ ಸ್ಥಾನಮಾನಗಳನ್ನು ಪಡ್ಕೊಳ್ತು. ಬಿಷ್ಕೇಕ್ ಅನ್ನೋದು ಇದರ ರಾಜಧಾನಿ. ಇನ್ನು ಕಿರ್ಗಿಸ್ತಾನ ಉತ್ತರದಲ್ಲಿ ಕಜಕಿಸ್ತಾನವನ್ನು, ಪಶ್ಚಿಮಕ್ಕೆ ಉಜ್ಬೇಕಿಸ್ತಾನವನ್ನು, ದಕ್ಷಿಣಕ್ಕೆ ತಜಕ್ ಹಾಗೂ ಉತ್ತರಕ್ಕೆ ಚೈನಾನ ಗಡಿಯಾಗಿ ಹೊಂದಿದೆ. ಇಲ್ಲಿ ಕಿರ್ಗ್ ಬುಡಕಟ್ಟು ಜನ ಹೆಚ್ಚಾಗಿದ್ದಾರೆ. ಸುಮಾರು 7 ಮಿಲಿಯನ್ನಷ್ಟು ಜನಸಂಖ್ಯೆಯನ್ನು ಈ ದೇಶ ಹೊಂದಿದೆ. ಇಲ್ಲಿನ ಒಟ್ಟು ಜನಸಂಖ್ಯೆ ಪೈಕಿ 77.7% ಕಿರ್ಗಿಗಳಿದ್ದರೆ 14.1% ಉಜ್ಬೇಕಿಗಳಿದ್ದಾರೆ. 3.9% ರಷ್ಯನ್ರಿದ್ದರೆ 1% ಡುಂಗಾ ಮತ್ತು 0.9% ತಜಿಕಿಗಳಿದ್ದಾರೆ.
ಇನ್ನು ಶೇಕಡ 0.5% ಉಯಿಗರುಗಳು ಕೂಡ ಇಲ್ಲಿದ್ದಾರೆ. ಇನ್ನುಳಿದ ಶೇಕಡ 1.9% ಇನ್ನಿತರ ಬುಡಕಟ್ಟುಗಳ ಜನ ಕಿರ್ಗಿಸ್ತಾನದಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಶೇಕಡ 90% ಇಸ್ಲಾಂ ಇದ್ದರೆ 7%ನಷ್ಟು ಕ್ರೈಸ್ತರಿದ್ದಾರೆ. ಇನ್ನುಳಿದ ಜನ ಎಲ್ಲ ಸೇರಿದರೆ ಶೇಕಡ 3% ಅವರು ಬೇರೆ ಬೇರೆ ಮತಾವಲಂಬಿಗಳಾಗಿದ್ದಾರೆ. ಈ ಕಿರ್ಗಿಸ್ತಾನ ನಮ್ಮ ಕರ್ನಾಟಕಕ್ಕಿಂತ ಸ್ವಲ್ಪ ದೊಡ್ಡದಾಗಿದ್ದು 2,105,000 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಂಥ ಕಿರ್ಗಿಸ್ತಾನದ ರಾಜಧಾನಿ ಬಿಷೇಕ್ ಒಂದರಲ್ಲೇ 55 ಉನ್ನತ ಶಿಕ್ಷಣ ಸಂಸ್ಥೆಗಳಿವೆ. ಅವುಗಳಲ್ಲಿ 37 ಕಿರ್ಗಿಸ್ತಾನದ ಸರ್ಕಾರನೇ ನಡೆಸುತ್ತೆ. ಈ ಯೂನಿವರ್ಸಿಟಿಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಓದೋದಕ್ಕೆ ಹೋಗ್ತಾರೆ. ಇನ್ನು ಇಲ್ಲಿನ ಎಜುಕೇಷನ್ನ ಮತ್ತೊಂದು ವಿಶೇಷ ಅಂದರೆ ಇಲ್ಲಿಗೆ ರಷ್ಯಾದಿಂದ ಉಪನ್ಯಾಸಕರು ಬರ್ತಾರೆ. ಹೀಗಾಗಿ ಕಿರ್ಗಿಸ್ತಾನದಲ್ಲಿ ಸ್ಟ್ಯಾಂಡರ್ಡ್ ಎಜುಕೇಷನ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಭಾರತದ ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಸಿದರೆ ಇಲ್ಲಿ ಫೀಸು ಕೂಡ ತುಂಬಾ ಕಡಿಮೆ. ಶಿಕ್ಷಣದ ಗುಣಮಟ್ಟ ಚೆನ್ನಾಗಿದೆ. ಹೀಗಾಗಿ ಭಾರತ ಸೇರಿ ನಾನಾ ದೇಶಗಳ ವಿದ್ಯಾರ್ಥಿಗಳಲ್ಲಿ ಹೋಗ್ತಾರೆ. ಗೆಳೆಯರೆ, ಇಲ್ಲಿ 5-6 ವರ್ಷಗಳ ಡಾಕ್ಟ್ರಿ ಮುಗಿಸೋದಕ್ಕೆ 20 ರಿಂದ 22 ಲಕ್ಷ ರೂಪಾಯಿಯಷ್ಟು ಹಣ ಖರ್ಚಾಗುತ್ತೆ. ನಮ್ಮ ಭಾರತದಲ್ಲಿ 1 ವರ್ಷದಲ್ಲಿ ಖರ್ಚು ಮಾಡೋ ಹಣ ಇದೆಯಲ್ಲ, ಅಷ್ಟರಲ್ಲಿ ಅಲ್ಲಿ ಡಾಕ್ಟ್ರಿ ಮುಗಿಸಿ ಸರ್ಟಿಫಿಕೇಟನ್ನು ಕೂಡ ತಗೊಂಡು ಬಂದುಬಿಡಬಹುದು. ಹಾಗೆ ನೋಡಿದರೆ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಂದು ಇಂಜಿನಿಯರಿಂಗ್ ಸೀಟಿಗೆ ಎಷ್ಟು ಖರ್ಚು ಮಾಡ್ತೀವೋ ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಕಿರ್ಗಿಸ್ತಾನದಲ್ಲಿ ಮೆಡಿಕಲ್ ಕಲ್ತು ಬರಬಹುದು. ಹೀಗಾಗಿಯೇ ಪಾಕಿಸ್ತಾನ, ಚೈನಾ, ಭಾರತ, ಬಾಂಗ್ಲಾದೇಶ, ಆಗ್ನೇಯ ಏಷ್ಯಾ ದೇಶಗಳು, ಈಜಿಪ್ಟ್ ಸೇರಿದ ಹಾಗೆ ಆಫ್ರಿಕಾ ಮತ್ತು ಅರಬ್ ದೇಶಗಳ ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ಬರ್ತಾರೆ. ವಿಶ್ವವಿದ್ಯಾಲಯಗಳ ಹಾಸ್ಟೆಲ್ಗಳಲ್ಲಿ ಉಳ್ಕೋತಾರೆ. ಇನ್ನು ಕೆಲ ಹಾಸ್ಟೆಲ್ಗಳಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು ಹಾಗೂ ವಿದೇಶಿ ವಿದ್ಯಾರ್ಥಿಗಳು ಇಬ್ಬರು ಒಟ್ಟೊಟ್ಟಿಗೆ ಇರುವುದು ಇದೆ. ಇದೊಂಥರ ಜಗತ್ತಿನ ವಿಭಿನ್ನ ಸಂಸ್ಕೃತಿಗಳ ಜನ ವಿದ್ಯಾಭ್ಯಾಸಕ್ಕಾಗಿ ಒಂದು ಕಡೆ ಸೇರೋದಕ್ಕೆ ಅವಕಾಶ ಆಗ್ತಾ ಇದೆ. ಇನ್ನು ಮೇ 13ನೇ ತಾರೀಕು ಅಲ್ಲೊಂದು ಕ್ಷುಲ್ಲಕ ಕಾರಣಕ್ಕೆ ಕಿರ್ಗಿಸ್ತಾನದ ಬಿಷ್ಕೇಕ್ನ ಯೂನಿವರ್ಸಿಟಿಯೊಂದರ ಹಾಸ್ಟೆಲ್ನಲ್ಲಿ ಕಿರಿಕ್ ಶುರು ಆಯಿತು. ಅಲ್ಲಿ ಸ್ಥಳೀಯ ಹುಡುಗರ ಜೊತೆ ಪಾಕಿಸ್ತಾನ ಮತ್ತು ಈಜಿಪ್ಟ್ನ ಹುಡುಗರು ಕಿರಿಕ್ ಮಾಡಿಕೊಂಡ್ರು. ಇದರಿಂದ ಅಲ್ಲೊಂದು ಗಲಾಟೆ ನಡೀತು. ಆ ಗಲಾಟೆಯ ಬಗ್ಗೆ ಕ್ಷಣ ಮಾತ್ರದಲ್ಲಿ ಬಿಷ್ಕೇಕ್ನ ಬೀದಿಗೆ ಗೊತ್ತಾಯಿತು. ಯಾರೋ ಪಾಕಿಸ್ತಾನಿ ಹಾಗೂ ಈಜಿಪ್ಟ್ ಹುಡುಗರು ಬಂದು ನಮ್ಮ ಹುಡುಗರನ್ನು ಹೊಡಿತಾ ಇದ್ದಾರೆ ಅನ್ನೋದು ಗೊತ್ತಾದ ಕೂಡಲೇ ಸ್ಥಳೀಯರು ಕೂಡ ತಮ್ಮ ದೇಶದ ವಿದ್ಯಾರ್ಥಿಗಳ ಪರ ನಿಂತ್ಕೊಂಡ್ರು. ವಿದೇಶಿ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಅಲ್ಲಿ ಕೇವಲ ಯೂನಿವರ್ಸಿಟಿ ಹಾಸ್ಟೆಲ್ಗಳಲ್ಲಿ ಮಾತ್ರ ವಿದೇಶಿ ಹುಡುಗರಿಲ್ಲ. ಕೆಲವರು ಅಲ್ಲಿನ PGಗಳಲ್ಲಿದ್ದಾರೆ. ಇನ್ನು ಕೆಲವರು ಮನೆಗಳನ್ನೂ ಮಾಡ್ಕೊಂಡಿದ್ದಾರೆ. ಹೀಗೆ ಹಾಸ್ಟೆಲ್ಗಳಿಂದ ಹೊರಗೆ ಸಿಗುವ ವಿದ್ಯಾರ್ಥಿಗಳನ್ನು ಮೊದಲು ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಅಲ್ಲಿನ ಹೋಟೆಲ್ಗಳು ಹಾಗೂ ರೆಸ್ಟೋರೆಂಟ್ಗಳ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಈ ವಿಷಯ ಅಲ್ಲಿ ದೊಡ್ಡದಾಗ್ತಿದ್ದ ಹಾಗೆ ಅಲ್ಲಿನ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ದಾಳಿಗಳು ಆರಂಭ ಆಗಿವೆ ಅಂದ ಕೂಡಲೇ ಅಲ್ಲಿನ ನಾನಾ ದೇಶಗಳ ರಾಜತಾಂತ್ರಿಕ ಕಚೇರಿಗಳು ಕೂಡ ಆಕ್ಟಿವ್ ಆಗಿವೆ. ಸ್ಥಳೀಯ ಆಡಳಿತದ ಮೇಲೆ ವಿದೇಶಿ ರಾಯಭಾರಿಗಳ ಒತ್ತಡ ಹೆಚ್ಚಾಗ್ತಿದ್ದ ಹಾಗೆ ಪೊಲೀಸರು ಕೂಡ ಮತ್ತಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಗ ಹೆಚ್ಚಿನ ಪೊಲೀಸರನ್ನ ನೇಮಕ ಮಾಡಲಾಗಿದೆ. ಸದ್ಯಕ್ಕೆ ಕಿರ್ಗಿಸ್ತಾನದ ರಾಜಧಾನಿಯಲ್ಲಿ ಬಿಗುವಿನ ವಾತಾವರಣ ಇದ್ದು ವಿದೇಶಿ ವಿದ್ಯಾರ್ಥಿಗಳ ಮೇಲೆ ದಾಳಿಗಳು ಮುಂದುವರಿತಾ ಇವೆ. ಇನ್ನು ಅಲ್ಲಿನ ಭಾರತೀಯ ವಿದ್ಯಾರ್ಥಿಗಳಿಗೆ ರಕ್ಷಣೆಯನ್ನು ಒದಗಿಸಿಕೊಡುವಂತೆ ಭಾರತದ ರಾಯಭಾರ ಕಚೇರಿ ಕಿರ್ಗಿಸ್ತಾನ್ ಆಡಳಿತದ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಜೊತೆಗೆ ಭಾರತೀಯ ವಿದ್ಯಾರ್ಥಿಗಳು ಮನೆಗಳಿಂದ, ಹಾಸ್ಟೆಲ್ಗಳಿಂದ, PGಗಳಿಂದ ಅನಗತ್ಯವಾಗಿ ಹೊರಗೆ ಬರಬೇಡಿ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರಾಯಭಾರ ಕಚೇರಿ ರವಾನೆ ಮಾಡಿದೆ. ಹಾಗೆ ತೀರಾ ಅಗತ್ಯದ ಸಹಾಯಗಳು ಬೇಕಿದ್ರೆ ಕರೆ ಮಾಡೋದಕ್ಕೆ ಫೋನ್ ನಂಬರನ್ನು ಕೂಡ ಕೊಡಲಾಗಿದೆ. ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ವಿದೇಶಾಂಗ ಸಚಿವ S ಜೈಶಂಕರ್ ಅವರು ತರಿಸ್ಕೊಳ್ತಾ ಇರುವುದಾಗಿ ತಿಳಿಸಿದ್ದಾರೆ. ಗೆಳೆಯರೆ, ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿಯನ್ನು ಬೂದಿ ಮುಚ್ಚಿದ ಕೆಂಡದ ಹಾಗಿರಬಹುದು. ಆದರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದೊಂದಿದೆ ನೋಡಿ, ಇದು ಯಾವುದನ್ನು ತಣ್ಣಗಾಗೋದಕ್ಕೆ ಸರಿ ಹೋಗೋದಕ್ಕೆ ಬಿಡೋದೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವಿದೇಶಿ ವಿದ್ಯಾರ್ಥಿಯೊಬ್ಬನ ವಿಡಿಯೋ ಹರಿದಾಡ್ತಾ ಇದೆ. ಸ್ಥಳೀಯ ಗ್ಯಾಂಗುಗಳು ನಮ್ಮ ಮೇಲೆ ದಾಳಿಗಳನ್ನು ಮಾಡ್ತಾ ಇವೆ. ಅವರು ಮಾರಣಾಂತಿಕವಾಗಿ ವಿದೇಶಿ ವಿದ್ಯಾರ್ಥಿಗಳನ್ನು ಹೊಡಿತಾ ಇದ್ದಾರೆ. 6 ಮಂದಿ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ನಮಗೆ ರಕ್ಷಣೆ ಬೇಕಾಗಿದೆ ಅಂತ ವಿದೇಶಿ ವಿದ್ಯಾರ್ಥಿಯೊಬ್ಬ ಮನವಿ ಮಾಡಿಕೊಳ್ತಾ ಇರೋ ವಿಡಿಯೋ ಈಗ ಬರೀ ಕಿರ್ಗಿಸ್ತಾನದಲ್ಲಿ ಮಾತ್ರ ಅಲ್ಲ, ಹೊರಗೆ ಕೂಡ ಓಡಾಡೋದಕ್ಕೆ ಶುರುವಾಗಿದೆ. ಅಲ್ಲಿನ ಪರಿಸ್ಥಿತಿಯನ್ನು ಮತ್ತಷ್ಟು ಉದ್ವಿಗ್ನಗೊಳಿಸ್ತಾ ಇದೆ. ಇನ್ನು ಈ ಗಲಾಟೆಯಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಪಾಕಿಸ್ತಾನದ ವಿದ್ಯಾರ್ಥಿಗಳು ಕೂಡ ತಮ್ಮನ್ನು ಕಾಪಾಡಿ ಅಂತ
ಪಾಕ್ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಕೂಡ ತಮ್ಮ ವಿದ್ಯಾರ್ಥಿಗಳಿಗೆ ಮನೆಗಳಿಂದ ಹೊರಗೆ ಬರಬೇಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋ ತಂತ್ರವನ್ನು ಪಾಕ್ ಅನುಸರಿಸ್ತಾ ಇದೆ. ಗೆಳೆಯರೆ, ಸದ್ಯಕ್ಕೆ ಕಿರ್ಗಿಸ್ತಾನದಲ್ಲಿ 61,418 ಮಂದಿ ವಿದೇಶಿ ವಿದ್ಯಾರ್ಥಿಗಳಿದ್ದಾರೆ. ಆ ಪೈಕಿ 14,500 ಮಂದಿ ಭಾರತದ ವಿದ್ಯಾರ್ಥಿಗಳೇ ಇದ್ದರೆ ಸುಮಾರು 10,000ದಷ್ಟು ಪಾಕಿಸ್ತಾನಿ ವಿದ್ಯಾರ್ಥಿಗಳಿದ್ದಾರೆ. ಈಗ ಅವರೆಲ್ಲರ ರಕ್ಷಣೆಯ ಜವಾಬ್ದಾರಿ ಕಿರ್ಗಿಸ್ತಾನದ ಸರ್ಕಾರದ ಮೇಲಿದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ವಿಡಿಯೋಗಳನ್ನು ನಿರ್ಬಂಧಿಸಿ ವಿದ್ಯಾರ್ಥಿಗಳಲ್ಲಿ ಸಮನ್ವಯವನ್ನು ಮೂಡಿಸಿದರೆ ಈ ಸಮಸ್ಯೆ ಬಗೆಹರಿಯುತ್ತೆ. ಹಾಗಲ್ಲದೆ ಇದ್ದರೆ ಅಲ್ಲಿರೋ ಅಷ್ಟೂ ವಿದೇಶಿ ವಿದ್ಯಾರ್ಥಿಗಳು ಮತ್ತೆ ತಮ್ಮ ತಮ್ಮ ದೇಶಗಳಿಗೆ ವಾಪಸ್ಸಾಗಬೇಕಾಗುತ್ತೆ. ಜೊತೆಗೆ ಈ ಘಟನೆಯ ಕಾರಣದಿಂದಾಗಿ ಕಿರ್ಗಿಸ್ತಾನದಲ್ಲಿ ನಮಗೆ ರಕ್ಷಣೆ ಇಲ್ಲ ಅಂತ ಭಾವಿಸಿ ವಿದೇಶಿ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗೋದನ್ನೇ ನಿಲ್ಲಿಸಿಬಿಟ್ರೆ ಕಿರ್ಗಿಸ್ತಾನದ ಆರ್ಥಿಕತೆಯ ಮೇಲೆ ಕೂಡ ಅದು ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ. ಅಲ್ಲಿನ ಸಾಕಷ್ಟು ವಿಶ್ವವಿದ್ಯಾಲಯಗಳೇನಿವೆ ಅವುಗಳ ಪೈಕಿ ಅರ್ಧಕ್ಕಿಂತ ಹೆಚ್ಚನ್ನು ಅವರು ಮುಚ್ಚಬೇಕಾಗಿ ಬರುತ್ತೆ. ಹೀಗಾಗಿ ಕಿರ್ಗಿಸ್ತಾನದ ಆಡಳಿತ ಕೂಡ ವಿದೇಶಿ ವಿದ್ಯಾರ್ಥಿಗಳನ್ನು ಮತ್ತು ಅವರಿಂದ ಬರುವ ಆದಾಯವನ್ನು ಕಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅವರು ಖಂಡಿತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಸರ್ಕಾರ ಮತ್ತು ಪೊಲೀಸರು ಏನೇ ಪ್ರಯತ್ನ ಮಾಡಿದರೂ ಕೂಡ ಸ್ಥಳೀಯ ಜನ ಹಾಗೂ ವಿದೇಶಗಳಿಂದ ಹೋದವರ ನಡುವೆ ಒಂದು ಸಮನ್ವಯ, ಒಂದು ಸಹಿಷ್ಣುತೆಯ ಭಾವನೆ ಮೂಡದೇ ಇದ್ದರೆ ಅಲ್ಲಿನ ಸಮಸ್ಯೆ ಬಗೆಹರಿಯೋದು ಕಷ್ಟ ಆಗುತ್ತೆ. ಇದು ಗೆಳೆಯರೆ, ಕಿರ್ಗಿಸ್ತಾನದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರೋ ದಾಳಿ ಮತ್ತು ಅದಕ್ಕೆ ಕಾರಣವಾದ ಅಂಶಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.